ನಿನ್ನನ್ನು ಹೊರತಾಗಿ ನನಗೆ ಗತಿ ನಾನು. ಆತ್ಮೀಯ ಸಜ್ಜನರಿಂದಲೇ ನಾನು ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತ್ನಿಗಳೇ ನನ್ನನ್ನು ದ್ಯೂತದಲ್ಲಿ ಪಡವಾಗಿಸೋದರು. ಅರಣ್ಯವಾಸವೂ ಆಯಿತು, ಅಜ್ಞಾತ ವಾಸವೂ ಆಯಿತು. ಇನ್ನಾದರೂ ನೆಮ್ಮದಿಯಿಂದ ಇರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಇವಳೇಕೆ ಈ ರೀತಿ ಚಿಂತಾಮಗ್ಗಳಾಗಿರುವಳಲ್ಲ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸು. ಪಾಂಚಾಲಿ, ಪಾಂಚಾಲಿ, ಕಾಂತೆ, ಶಾಂತಿ, ಗಡುಗೀರರಿಗೆ ಹೊರಬಂದಿಯಾಗಿ ಮರಗಾಲಿ ಕಾಂತೆ, ಶಾಂತಿ, ಗಡುಗೀರರಿಗೆ ಹೊರಬಂದಿಯಾಗಿ ಮರಗಾಲಿ ಪಾಂಡುಪುತ್ರರ ಬದಲಿಯಾಗಿ ನೀನು ಬೇರೆ ಪಾಂಡುಪುತ್ರರ ಬದಲಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ದುರ್ಗುವೆ ಕೋಮಲಾನಿಯೇ ಕಡುಕೋಪದಿಂದ ದುರ್ಗುವೆ ಕೋಮಲಾನಿಯೇ ಸಾಧೆ ಸಾಧೆ ಗಡುಗೀರಲಿಗೆ ಹೊರಬಂದಿಯಾಗಿ ಮರಗಲೇಟಗೆ. ಏಕೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿಯ ದುಃಖಕ್ಕೆ ಒಂದಲ್ಲ ಎರಡಲ್ಲ 10 ಕಾರಣಗಳಿರುವುದು. ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ತಮ್ಮ ಆತ್ಮರಕ್ಷಣೆಗಾಗಿ ಅನ್ಯರ ಆಶ್ರಯವೂ ಬೇಕಾಗುತ್ತದೆ. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆಯೋ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವತ್ ಸ್ವರೂಪಿಗಳಾದ ಆ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಆದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕಿಗಿರುವೆ, ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ಮಂದಿರಕ್ಕೆ ಹೋಗಿ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತರನ್ನು ಕಳಿಸಿರುವರು, ಇನ್ನೇನು ಸಂಧಿ ಆಗುವುದಷ್ಟೇ, ಈಗಲಾದರೂ ನಿನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿವೆಯಷ್ಟೇ ಎಂದು ನನ್ನನ್ನು ಪರಿಹಾಸ್ಯ ಮಾಡಿದಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಬರಕ್ಕೆ ಹೋಗಿದ್ದವರು? ಮತ್ತಿನ್ನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಓಹೋ, ಶ್ರೀಕೃಷ್ಣ ಪರಮಾತ್ಮನು ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಯದುಪತಿಯು ಯೋಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗದಾಗಲೇ ಹೀಗಾಗಬಹುದೆಂದು ಭಾವಿಸಿದನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಎಲೆ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಪಾಪು ಪಾಂಚಾಲಿ, ಪಾಪು. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆ. ಇಂತಹ ಸಂತೋಷ ಕಾಲದಲ್ಲಿ ಬಾ, ನನ್ನ ತೊಡೆ ಮೇಲೆ ಕುಳಿತುಕೋ.
ನೀನು ಕುಳಿತುಕೊಳ್ಳದ ಹೊರತು ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವುದಿಲ್ಲ. ಬಾ ಕುಳಿತುಕೋ. ಪ್ರಾಣೇಶ್ವರ, ಅದಕ್ಕೆ ಇನ್ನೂ ಸಮಯವಿರುವುದಲ್ಲವೇ? ಪಾಂಚಾಲಿ, ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಧೀರ ಈ ಋಕೋದರ. ಬಾ ಕುಳಿತುಕೋ. ಕುಳಿತುಕೊಳ್ಳದ ಹೊರತು ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವುದಿಲ್ಲ. ಮೊದಲು ಪ್ರತಿಜ್ಞೆಯನ್ನು ಈಡೇರಿಸಿ ನಂತರ ಆ ಕಾರ್ಯವನ್ನು ಮಾಡುವೆನು. ನನ್ನ ಮೆಚ್ಚಿದ ಮಡದಿ ನೀನಲ್ಲವೇ? ಬಾ. ನೀನು ಕುಳಿತುಕೊಳ್ಳದ ಹೊರತು ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವುದಿಲ್ಲ. ಸ್ವಾಮಿ, ಸಮಯವಿದೆ. ಶೃಂಗಾರಕ್ಕೆ ಭೀಮ, ಸ್ವಾಮಿ, ಅದಕ್ಕೆ ಇನ್ನೂ ಸಮಯವಿರುವುದಲ್ಲವೇ? ಮನಮುದಿಸುವ ಮನುವಾದ ವಿಲಾಸ. ತಿಳಿಯುತ್ತೆ? ಮನಮುದಿಸುವ ಮನುವಾದ ವಿಲಾಸ, ಕೌರವ ಶಿರನಾಧರೆಯೊಳು ನೀನು. ತಿಳಿಯುತ್ತೆ? ಕೌರವ ಶಿರನಾಧರೆಯೊಳು ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸ್ವಾಮಿ, ತಿಳಿಯಿತೆ? ತಿಳಿಯಿತು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ. ಪಾಂಚಾಲಿ, ಆ ಸಮಯ ಯಾವಾಗ ಬರುವುದು? ನೀವು ಪ್ರತಿಜ್ಞೆಯನ್ನು ಈಡೇರಿಸಿದಾಗ. ನೀನು ಕುಳಿತುಕೊಳ್ಳದ ಮಾತ್ರ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಬಾ ಕುಳಿತುಕೋ. ಸ್ವಾಮಿ, ಈ ಕಡೆ ಕಾಲ ಬಾ ಕುಳಿತುಕೋ. ಚಾಳೆ ಒದ್ದಾಡುವೆನು ಬಾರು. ಹೀಗೆ ಮನ ಪ್ರೀತಿಯ ಪ್ರೇಯಸಿ ನೀನು. ಆಹಾ, ಮನ ಪ್ರೀತಿಯ ಪ್ರೇಯಸಿ ನೀನು. ಚಾಳೆ ಒದ್ದಾಡುವೆನು ಬಾರು. ಪ್ರಾಣೇಶ್ವರ, ದೇವಿ, ಮೊದಲು ಹೇಳಿದ ಪ್ರತಿಜ್ಞೆಯನ್ನು ಈಡೇರಿಸಬೇಕು. ಗುರುಕುಲ ಅದಮರ ಕೆಣಗಿದ ಗುರು ವಂಶವನೇ ನಾಶವಗೊಳ್ಳ. ಪ್ರಾಣೇಶ್ವರ, ಗುರುಕುಲ ಅದಮರ ಕೆಣಗುದರಣದು ಗುರು ವಂಶವನೇ ನಾಶವಗೊಳ್ಳ. ಗುರುನದು ಶೇಷನ ನೋಡಲು ಬಯಲು. ಹೌದುವೇ? ಗುರುನದು ಶೇಷನ ನೋಡಲು ಬಯಲು. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಚಾಳೆ ಮುದ್ದಾಡುವೆನು ಬಾರೆ. ಈ ಪ್ರೇಮನ ಪ್ರೀತಿಯ ಪ್ರೇಯಸಿ ನೀನು. ಈ ಪ್ರೇಮನ ಪ್ರೀತಿಯ ಪ್ರೇಯಸಿ ನೀನು. ಚಾಳೆ ಮುದ್ದಾಡುವೆನು ಬಾರೆ. ಮೊದಲು ಶಪಥವನ್ನು ಕೈಬಿಡ. ಹೋಗುತ್ತೇವೆ. ಸಭೆಯ ಸಭೆಯ ಪರಿಭವವ ಮರೆತಿರುವೆ. ಗೈದ ಸಪಟವನ್ನು ಮರೆಯುವೆ ಏನೇ? ಆಹಾ, ಸ್ವಾಮಿ, ಹೇಳಿ.
ಸಭೆಯ ಪರಿಭವವ ಮರೆಯುವೆನೆ, ದೈದ ಶಪಥವನ್ನು ಮರೆಯುವೆನೆ, ಚಿಂತಿತ ಏಕೆ ಧ್ರುಪದ ಕುವರಿಯೇ, ಚಿಂತಿತ ಏಕೆ ಧ್ರುಪದ ಕುವರಿಯೇ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಡೆ ಮುಂದಾಗುವೆನು ಬಾರೆ, ನನ್ನ ಪ್ರೀತಿಯ ಪ್ರೇಯಸಿ ನೀನು, ನನ್ನ ಪ್ರೀತಿಯ ಪ್ರೇಯಸಿ ನೀನು, ಜಾಡೆ ಮುಂದಾಗುವೆನು ಬಾರೆ, ಜಾಡೆ ನನ್ನ ಜಾಡೆ ಮುದ್ದು ಜಾಡೆ ಮುದ್ದಾಡುವೆನು ಬಾರೆ. ಸ್ವಾಮಿ, ನಿಮಗೆ ನೆನಪಿದೆಯೇ ಹಿಂದೆ ಒಂದು ದಿನ ಈ ನನ್ನ ಕೇಶರಾಶಿಯನ್ನು ನೋಡುತ್ತಾ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ದು ಹೇಳಿ ಚಲಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವ ಅಂತ ಹೇಳಿಯಲ್ಲ ಈ ಭೀಮಸೇನ. ಹಾ ಪ್ರಾಣೇಶ್ವರ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನೀವು ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲೆ ಆದ್ರಿಂದ ನಿರೀಕ್ಷಿಸುವೆನು. ಧರ್ಮ ಪಾರಾಯಣರಾದ ಎದುರಿಷ್ಟನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕರುಣ ಕೌರವನ ಬಾಳಿಗೆಳಿಸುವೆ ತಾಳು ತಾಳು ಶುಭ ಮಧ್ಯೆ, ಕರುಣ ಕೌರವನ ಬಾಳಿಗೆಳಿಸುವೆ ತಾಳು ತಾಳು ಶುಭ ಮಧ್ಯೆ, ಸೈರಿಸೆ ಈ ಪರಿ ದೊರದಳು ಸೈರಿಸೆ ಈ ಪರಿಯನು, ಕಲೆ ಗುರುಕುಲವೆಲ್ಲ ಸದಬಂದು ಕಾಣ್ತದೆ, ಗುರುಗಳಿಗಲೇ ಗುರುಕುಲವೆಲ್ಲ ಸದಬಡುವೆ ಕಾಣ್ತದೆ, ಗುರುಳ ಗೌರವನ ಸಿಗಿದು ಬಗೆದನ, ಗುರುಳ ಗೌರವನ ಸಿಗಿದು ಬಗೆದನ, ಸೈರಿಸ ಈ ಪರಿಯನು ದುರಗಳು ಸೈರಿಸ ಈ ಪರಿಯನು, ದುರಗಳು ಸೈರಿಸ ಈ ಪರಿಯನು. ನೋಡೋಣ. ಆಗಲೇ ಭೀಮನು ಸಂಧಿಯ ಸಮಾಚಾರವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ನಮ್ಮ ಭೀಮಸೇನನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ನನ್ನಲ್ಲಿಯೂ ಕೋಪವೇ ತಮ್ಮ. ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದ್ರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನು, ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನ ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸಿದರು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲ ಮುಂದೆ ನಿಂತು ಸಂಧ್ಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಅಸಹ್ಯವಾಗಿ ಕಾಣಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸುವುದಿಲ್ಲ. ಯೋಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಪೂರ್ವಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ಈ ನಿಶ್ಚಿಂತೆಯಿಂದ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಿಯ ಸಹೋದರ,
ಭೀಮಸೇನ, ನನ್ನಲ್ಲಿ ಕೋಪವೇ? ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಬೇಡ. ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇದಕ್ಕೆ ನೀನು ಏನು ಹೇಳುವೆ? ಮಾನುನಿ ಮನದ ವೇದನೆ ಏನಿದೆ, ಸಮಯವಿದೆಂತರಿದೆಯ ತರುಣಿ, ಏತಕ್ಕೆ ಇದು ಗುಡವೋ? ಮಾನುನಿ ಮನದ ವೇದನೆ ಏನಿದೆ, ಸಮಯವಿದೆಂತರಿದೆಯ ಏತಕ್ಕೆ ಇದು ಗುಡವೋ? ಧರ್ಮಜನಮ್ಮಯ ನಿರ್ಮಲ ಭಾವವು, ಧರ್ಮಜನಮ್ಮಯ ನಿರ್ಮಲ ಭಾವವು ಮೀರುವುದನುಚಿತ, 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 ಪರುಗಿಸದೆ ನುಡಿಯ ಸಹಿಪುದೆ ಮನದೊಳು ತಾಪವ ತರುಣೆ, ಸಹಿಪುದೆ ಮನದೊಳು ತಾಪವ ತರುಣೆ, ಇದಕ್ಕೆ ಇದು ಗುಡ್ಡವೋ? ಧರ್ಮದಿಂದ ಘನ ಕಾರ್ಯ ಸಾಧಿಪೆ, ಕೋಮಲ ಹೃದಯಳೆ ಕೊರಗುವುದೇಕೆ? ಧರ್ಮದಿಂದ ಘನ ಕಾರ್ಯ ಸಾಧಿಪೆ, ಕೋಮಲ ಹೃದಯಳೆ ಕೊರಗುವುದೇಕೆ? ಕಾರ್ಯ ಸಾಕ್ಷಿ ನೀನೇ ತಗೈ ಬರಿ, ಕಾರ್ಯ ಸಾಕ್ಷಿ ನೀನೇ ತಗೈ ಬರಿ, ಏಕಿಂತು ಈಗಿಂತು ವಿಗೋಪಗಳವೆ, ಏಕಿಂತು ಈಗಿಂತು ವಿಗೋಪಗಳವೆ. ಮಾನುನಿ ಮನದ ವೇದನೆ ಏನಿದೆ, ಸಮಯವಿದಂತರಿದೆಯ ಏತಕ್ಕೆ ಇದು ಗುಡ್ಡವೋ? ಪಾಂಚಾಲಿ, ಇದಕ್ಕೆ ನೀನು ಏನು ಹೇಳುವೆ? ಧರ್ಮ ಅಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನೇ ಮರೆತು ನಿಂತಿರುವರಲ್ಲ, ಅದೇ ನನ್ನ ಚಿಂತೆಯಾಗಿರುವುದು. ಪಾಂಚಾಲಿ, ಯುದ್ಧದಂತಿರಬೇಕು ಶಾಂತಿಯ ರಕ್ಷಣೆ. ಯುದ್ಧವು ಎಂಥ ಕರ್ತವ್ಯ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಈಗ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸಿರುವುದು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಪುನಃ ಅಪಮಾನ ಹೊಂದಿದರೆ, ಕುಲಪುರೋಹಿತನನ್ನು ಕಳಿಸಬಾರದೆಂಬ ಪ್ರತಿಜ್ಞಾನವೂ ಇಲ್ಲದೆ ನಿಮಗಿಲ್ಲದೆ ಹೋಯಿತಲ್ಲ, ಇದೇ ನನ್ನ ಚಿಂತೆಯಾಗಿರುವುದು. ಪಾಂಚಾಲಿ, ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳೋದ್ರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೋರಿಸಿದ ಫಲವನ್ನು ನೀವೇ ಬಿಂಬಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಸವಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಮೊದಲು ಅಣ್ಣನ ಮಾತು ಮುಗಿಯಲಿ, ನಂತರ ತಮ್ಮಿಷ್ಟದಂತೆ ಮಾಡು. ಪಾಂಡುಪುತ್ರ ಆತ್ಮನಿಗೆ ನಮಸ್ಕರಿಸಿ. ನಿಮಗೆಲ್ಲರಿಗೂ ಮಂಗಳವಾಗಲಿ.
ಪರಮಾತ್ಮ, ನೀವು ಹೋದ ಕಾರ್ಯವು ಏನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ಸಮರ್ಪಕವಾಗಿಯೇ ನಡೆಯಿತು. ಸಂಧ್ಯಾ ವಿಚಾರ ನಡೆಯುತ್ತೆ ದೇವ. ಓಹೋ, ನಡೆಯಿತು. ಯಾರು ಯಾರು ಈ ಅಕಾರ್ಯವನ್ನು ಮಾಡಿದವರು? ಪಾಂಚಾಲೆ, ನಾನಿನ್ನು ಹೋಗುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅಣ್ಣನ ಮಾತು ಮೊದಲು ಮುಗಿಯಲಿ, ನಂತರ ತಮ್ಮಿಷ್ಟದಂತೆ ಮಾಡುವಿರಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾನೇ ಮುಗಿದೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ತಕ್ಕ ರೀತಿಯಲ್ಲಿಯೇ ನಡೆಯಿತು. ನಾನಿನ್ನು ತಡೆಯಲಾರೆ ಕುಣಿಪದಿ. ಹೊಂಚು ಹಾಕಿ ಸಂಚು ಮಾಡಿ ಕಿಚ್ಚನ್ನೆಬ್ಬಿಸುವ ಈ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂದ್ರೆ 5 ಗ್ರಾಮಗಳಿಗಾಗಿ ಸಂಧಿ ಆಯ್ತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅನಿಸಿದ್ರವೆ. ಯಾತವಾಗ್ರಿ ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನ್ನಲ್ಲಿ ಇಷ್ಟೊಂದು ಕೋಪ ಬೇಕೆ? ಸಾವಧಾನದಿಂದ ಸಂಪೂರ್ಣವಾಗಿ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮರಿಗದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟಕರವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೆ ಏನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂಧಿಯ ವಿಚಾರವನ್ನು ಪ್ರಸ್ತಾಪಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದವರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನು ಸಹ ಒಪ್ಪಿದನು. ಏನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಿತು. ಕೃಷ್ಣ, ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೋರಿಸಿದ ಫಲವನ್ನು ನೀವೇ ಭುಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದರೆ ಎನ್ನ ಸೇಡನ್ನು ತೀರಿಸಲೇ ಬಿಡಲು. ಭೀಮಸೇನ, ನಿಲ್ಲಯ್ಯ, ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪ ಪಡದಿದ್ದರೆ ಆ ರಕ್ಕಸಿಯನ್ನು ಆಳುವುದಕ್ಕಾದರೂ ಹೇಗೆ ಸಾಧ್ಯ? ಸಮಾಧಾನ ತಂದುಕೊಂಡು ಸಂಪೂರ್ಣವಾಗಿ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪಲಾರದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಬಹುದು. ಏನು ಏನೋ ಸಂದೇಶ? ಆ ಸಂಧಿಯನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ಬೇಕಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಅದನ್ನು ಹೇಳುವುದಿಲ್ಲ ಭೀಮಸೇನ. ಈ ಪರಿಹಾಸ್ಯ ಬೇಕ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಬಳಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಪಡುವುದಿಲ್ಲವಷ್ಟೇ? ಅದು ಆಗಿರಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅಣ್ಣ, ಭೀಮ, ಬಿಡೆಯ ಈ ಗದೆಯನ್ನ. ಬಿಡೆಯ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಇರಿಕೋ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ ವಾಸುದೇವ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆ ಮುರಿ ಬಿಡಿಸುವುದರಲ್ಲಿ ಮಹಾನ್ ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ ಅಂತ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಭದ್ರವಾಗಿ ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನ ಕರಗಳನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಲಿಸುವ ಸಲವಾಗಿತ್ತು. ಯಾರ್ಯಾರು ಇಂತಹ ಕಾರ್ಯವನ್ನು ಮಾಡಿದವರು ಅಣ್ಣ? ಕಾರ್ಯವನ್ನು ಮಾಡಿದವರು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು? ಯಾರೋ ದುರಾತ್ಮರು. ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನೆಸಗಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಿನ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಣ್ಣ, ಈ ನೀಚ ಕೃತ್ಯದಿಂದ
ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಪಾಂಡವರಾಯರೇನು ಆ ಕುನ್ನಿಕೌರವ ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜ, ಇದಕ್ಕೆ ನಿಮ್ಮ ಉತ್ತರ? ಆಹಾ ಭೀಮಸೇನ, ಅಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಗೌರವನು ಈಡಂಬಾಪತಿಯೇ ಕೇಳು, ಈಡಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಗೌರವನು ಈಡಂಬಾಪತಿಯೇ ಕೇಳು, ಈಡಂಬಾಪತಿಯೇ ಕೇಳು. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ರಾಜ್ಯವ ಬೇಕೆಂದೊಡನೆ ಅವರು ಯಾಜವ ಮಾಡಲಿ ಕೊಡುವೆನು ರಾಜವ. ರಾಜವ ಬೇಕೆಂದೊಡನೆ ಅವರು ಯಾಜವ ಮಾಡಲಿ ಕೊಡುವೆನು ರಾಜವ. ತುಡುಕುತ್ತ ನುಡಿದ ಗೌರವನು ಈಡಂಬಾಪತಿಯೇ ಕೇಳು, ಈಡಂಬಾಪತಿಯೇ ಕೇಳು. ಭೀಮಸೇನ, ನೀವು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ, ವೀರ ರಧಿಕರ ಘೋಷದಲ್ಲಿ ಎಂದು ಆ ದುರ್ಯೋಧನನು ಹೇಳಿದನು. ಓಂಚಾಲೆ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ಧನಂಜಯ, ಪರಮಾತ್ಮ, ನೀನಾದರೂ ಬಿಡಿಸು. ಏಕೆ ಬಿಡಿಸುವುದಿಲ್ಲ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಹರ 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 ಮಹದೇವ್, ಎಲ್ಲಿ ನನಗದೆ? ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರ ಮಾತೆ ಕುಂತಿ ದೇವ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳಿನ ಭಯಂಕರ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುರುಳ ದುಶ್ಯಾಸನ ವತ್ಸವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯ ಈ ನನ್ನ ಗನಾಗದದಿಂದ ಮುರಿದು ಅವನ ರಾಜ ಕಿರೀಟವನ್ನು ಕಿತ್ತು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಗುಡಿಗೆ ಬರಲಿ ಈ ಭೂಮಿ ಬೆಳಗಿ ಕೊಕ್ಕಿನ ಬಸದಲ್ಲಿ ಸಪ್ತ ಸಾಗರವೇ ಭಾವಿಸಿದರೆ
ಭಗವಂತನೇ ಕರುಣೆಯ ತೋರೋ ಕರುಣಾಂತರಂಗ ಪಾಂಡವ ಪ್ರಿಯ ಬಂಧು ಶ್ರೀವಾಸುದೇವ ಕರುಣೆಯ ತೋರೋ ಕರುಣಾಂತರಂಗ ಕೃಷ್ಣ ಕೃಷ್ಣ ಪರಮಾತ್ಮ ಧರ್ಮನಂದನ ಕೊನೆಗೂ ಮಹಾಯುದ್ಧವು ಪ್ರಾರಂಭವಾಯಿತೆ. ಮುಂದೇನಾಗುವುದೋ ಕಾಣೆ. ಈ ಸಂದೇಶಕ್ಕೆ ಇನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಭಯಂಕರವಾದ ಯುದ್ಧ. ನನ್ನ ಪ್ರಯತ್ನವೆಲ್ಲ ವಿಫಲ ಮಾಡಿ ಮುಂದಾಗಿ ಬಂದು ನಿಂತಿರುವ ಮಹಾಯುದ್ಧವನ್ನು ನಾನು ಅಪೇಕ್ಷಿಸನಲ್ಲ. ಕೃಷ್ಣ, ನೀನು ಬಲ್ಲೆ, ನಾನು ಪಟ್ಟ ಶ್ರಮವೆಲ್ಲವೂ ವ್ಯರ್ಥವಾಯಿತು. ಈಗ ಏನು ಮಾಡಲಿ? ನಾನಿರುವಲು ಭಯವೇಕೆ ನಿನಗೆ ಧರ್ಮನಂದನ? ಪರಮಾತ್ಮ